ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕೊಬ್ಬರಿಯನ್ನು ಕಟ್ ಮಾಡಿ ಸಣ್ಣಗೆ ಗರಂ ಮಾಡಬೇಕು. ಕೆಂಪಾಗತನ ಹುರಿದುಕೊಳ್ಳಬೇಕು. ನಂತರ ಈರುಳ್ಳಿ ಕಟ್ ಮಾಡಿ ಗರಂ ಮಾಡಿ ಕೆಂಪಾಗತನ ಈರುಳ್ಳಿಯನ್ನು ಹುರಿದು ಸರಿಯಾಗಿ ಹುರಿಬೇಕು. ನಂತರ ಒಂದಿಷ್ಟು ಕರಿಬೇವು, ಕೊತ್ತಂಬರಿ ಹುರಿದು ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೋಬೇಕು. ಮಕ್ಕಳು ಸಣ್ಣ ಮಕ್ಕಳೆಲ್ಲ ಕರಿಬೇವು ತಿನ್ನಂಗಿಲ್ಲ, ಹಾಗೆ ಇಟ್ಬಿಡ್ತಾರೆ. ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡ್ರೆ ಚಲೋ. ಎಗ್ಗನ್ನು ಕುದಿಸಿಟ್ಕೊಂಡೀನಿ. ಈ ಕಡೆ ಜೀರಿಗೆ, ಧನಿಯಾ, ಚಕ್ಕೆ, ಲವಂಗ ಬೇಕಾದ್ರೆ ಹಾಕ್ಕೋಬೋದು. ಎಲ್ಲವನ್ನು ಸಣ್ಣಗೆ ಹುರಿದು ಮಿಕ್ಸಿ ಮಾಡ್ಕೋಬೇಕು. ನಂತರ ನಾವು ಈ ಕಡೆ ಒಗ್ಗರಣೆ ಮಾಡೋಣ. ಒಂದಿಷ್ಟು ಜೀರಿಗೆ, ಸಾಸಿವೆ, ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಹುರಿದುಕೊಂಡ ಮಸಾಲ ಮಿಕ್ಸಿಗೆ ಹಾಕಿ ಕಡೆ ಒಂದಿಷ್ಟು ಜೀರಿಗೆ, ಸಾಸಿವೆ ಒಗ್ಗರಣೆ ಕೊಟ್ಟು, ಕರಿಬೇವು, ಬೆಳ್ಳುಳ್ಳಿ ಪೇಸ್ಟು, ಅರಿಶಿಣ, ಮಿಕ್ಸಿ ಹಾಕಿದ್ದನ್ನು ಇದ್ರಾಗ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಚೆಂದಾಗಿ ಕುದಿಸ್ಬೇಕು. ಒಂದು ಕುದಿಸಿದ ನಂತರ ಒಂದು ಸ್ವಲ್ಪ ಗಟ್ಟಿಯಾಗಿದೆ ಅಂದರೆ ಒಂದು ಸ್ವಲ್ಪ ನೀರು ಬೇಕಂದ್ರೆ ಒಂದಿಷ್ಟು ನೀರು ಹಾಕ್ಕೋಬೋದು. ಖಾರ ಪುಡಿ, ನೋಡಿ ಎಷ್ಟು ಟೇಸ್ಟ್, ತುಂಬ ಗಮ್ಮಂತ ಸ್ಮೆಲ್ ಬರ್ತಾ ಇದೆ. ಒಂದಿಷ್ಟು ನೀರು ಹಾಕಿ ನಂತರ ನಾವು ಇದ್ರಾಗ ಕುದಿಸಿದ್ದ ಎಗ್ಗನ್ನು ಇದ್ರಾಗ ಹಾಕಿ ಒಂದಿಷ್ಟು ಕುದ್ದ ನಂತರ ಎಗ್ಗನ್ನು ಹಾಕಿ ಮೇಲೆ ಮುಚ್ಚಿ ಒಂದು 5 ನಿಮಿಷ ಕುದಿಸ್ಬೇಕು ಸರಿಯಾಗಿ. ಇದ್ರಾಗ ಏನಪ್ಪ ವಿಶೇಷ ಅಂದ್ರೆ ಕರಿಬೇವು ಮಿಕ್ಸಿಗೆ ಹಾಕಿದ್ದು ವಿಟಮಿನ್ ಸಿಗುತ್ತೆ ಮಕ್ಕಳಿಗೆ. ನಾವು ಕರಿಬೇವು ಅದೇ ಥರ ಒಗ್ಗರಣೆ ಕೊಟ್ಟರೆ ಮಕ್ಕಳು ತಿನ್ನಂಗಿಲ್ಲ, ದೊಡ್ಡವರು ತಿನ್ನಲ್ಲ, ಸಣ್ಣವರು ತಿನ್ನಲ್ಲ. ಒಮ್ಮೊಮ್ಮೆ ಮಿಕ್ಸಿಗೆ ಹಾಕಿದ್ದನ್ನು ಹಾಕಿದ್ರೆ ಸರಿಯಾಗಿ ವಿಟಮಿನ್ ಸಿಗುತ್ತೆ. ಅದರಿಂದ ತುಂಬ ಉಪಯೋಗ. ಗಮ್ಮಂತ ಸ್ಮೆಲ್ ಬರತ್ತಿದೆ, ತುಂಬ ಟೇಸ್ಟಿಯಾಗಿ. ರೊಟ್ಟಿ, ಚಪಾತಿ, ರೈಸ್ ಎಲ್ಲದಕ್ಕೂ ಸೂಪರಾಗಿರುತ್ತೆ ಇದು. ಒಂದಿಷ್ಟು ಎಲ್ಲ ಆದ ನಂತರ ಒಂದಿಷ್ಟು ಕೊತ್ತಂಬರಿಯನ್ನು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಹಾಕೋಣ, ಇನ್ನೊಂದು ಸ್ವಲ್ಪ ಸ್ಮೆಲ್ ಹೆಚ್ಚಾಗಿ ಬರ್ತಾಯಿದೆ. ಒಂದಿಷ್ಟು ಮುಚ್ಚಿ ನೀವು ಒಂದ್ಸರಿ ಈ ಥರ ಟ್ರೈ ಮಾಡಿರಿ ಎಲ್ಲರೂ. ಇಷ್ಟವಾದರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರ ಇನ್ನೂ ಕೆಲವು ಬೇರೆ ಬೇರೆ ವೆರೈಟಿಗಳು ಮಾಡುತ್ತೇನೆ. ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇಷ್ಟವಾದರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.